ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರಗಳು. ನೋಡಿ, ಈ ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರಗಳ ಈ ಸೆಟ್ಟನ್ನು ಆಳ್ತಕ್ಕಂಥದ್ದು ಶನೇಶ್ಚರ ಸ್ವಾಮಿಯ ಒಂದು ಗ್ರಹಾಧಿಪತ್ಯಕ್ಕೆ ಒಳಪಡ್ತಕ್ಕಂಥದ್ದು. ಒಟ್ಟಾರೆ ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಿಶ್ವಾವಸುನಾಮ ಸಂವತ್ಸರ ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರದವ್ರಿಗೆ ಉತ್ತಮವಾದ ಫಲ, ಈ ಅನುರಾಧ ನಕ್ಷತ್ರದವ್ರಿಗೆ ಮಧ್ಯಮ ಫಲ, ಹಾಗೆ ಈ ಉತ್ತರಾಭಾದ್ರ ನಕ್ಷತ್ರದವ್ರಿಗೆ ಸ್ವಲ್ಪ ನಿಕೃಷ್ಟ ಫಲಗಳು ಈ ವರ್ಷ ಇರ್ತಕ್ಕಂಥದ್ದು. ಅದರಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರದವ್ರಿಗೆ. ಕಾರಣ, ಅದೃಷ್ಟದಾಯಕವಾದಂತಹ ನಕ್ಷತ್ರಾಧಿಪತಿ ಶನಿಯು ಈ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ಈ ಶನಿಯ ಒಂದು ಈ ವಕ್ರೀಗತಿಯ ಚಲನೆ ಅಂತ ಹೇಳ್ತೀವಿ, ಆ ಶನಿಯ ವಕ್ರೀಗತವಾದಂತಹ ಒಂದು ಚಲನೆ ಆಗ್ತಾ ಇರತಕ್ಕಂಥದ್ದು ಈ ಜುಲೈ 13ನೇ ತಾರೀಕಿನ ಆಸ್ಪಾಸ್ನಲ್ಲಿ. ಆ ಜುಲೈ 13ನಿಂದ ಹಿಡಿದು ನವೆಂಬರ್ 28ನೇ ತಾರೀಕಿನವರೆಗೂ ಈ ಶನಿಯ ವಕ್ರೀಗತ ಚಲನೆ ಆಗ್ತಾ ಇರ್ತಕ್ಕಂಥ ವಿಚಾರ. ಹಾಗಾಗಿ ಜುಲೈ 13 ನವೆಂಬರ್ 28ವರೆಗೂ ಏನು ಶನಿ ವಕ್ರೀಗತನಾಗಿ ಮೀನ ರಾಶಿಯಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಈ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಅದೃಷ್ಟ ಲಭ್ಯವಿದೆ. ಇದು ಗ್ಯಾರಂಟಿ. ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಹೇಳ್ತೀರಿ, ಇದು ಖಂಡಿತ. ಹಾಗಾಗಿ ಇದು ಪುಷ್ಯ ನಕ್ಷತ್ರದವ್ರಿಗೆ ಶನಿ ಕಡೆಯಿಂದ ಒಂದು ಕೊಡುಗೆ, ಒಂದು ಬಹುಮಾನಯುಕ್ತವಾದ ಕೊಡುಗೆ. ಆ ಅದೃಷ್ಟ ಅದು ನಿಮ್ಮ ಪಾಲಿಗೆ ಸಿಗುತ್ತೆ. ಆದರೆ ಅನುರಾಧ ನಕ್ಷತ್ರದವ್ರಿಗೆ ಸಾಮಾನ್ಯವಾಗಿ ಮಧ್ಯಮ ಫಲ, ಅಷ್ಟಕ್ಕಷ್ಟೇ. ಗುರುವಿನ ಒಂದು ಬಲ ಇರೋದಿಲ್ಲ, ಶನಿಯ ಬಲ, ಪಂಚಮ ಶನಿಯ ಬಲ. ಬಟ್ ಆದರೂ ಪುಣ್ಯಪ್ರದವಾದ ವಿಚಾರಗಳಿಂದ ಶನಿ ನಿಮ್ಮನ್ನು ಕಾಪಾಡ್ತಾನೆ. ನಿಮ್ಮ ಒಂದು ಹಳೆಯ ಪುಣ್ಯಗಳೇನು ಮಾಡ್ಕೊಂಡು ಬಂದಿರ್ತೀರಿ ಈ ಜನ್ಮದಲ್ಲಿ, ಹಾಗೆ ಹೋದ ಜನ್ಮದ ಪುಣ್ಯ, ಪೂರ್ವಾರ್ಜಿತ ಪುಣ್ಯ, ಇದರಿಂದ ನಿಮಗೆಲ್ಲವೂ ಸಹ ಒಳ್ಳೆಯದಾಗುತ್ತೆ. ಆದರೆ ತಾವು ಗುರುವಾರದ ದಿವಸ ಈ ಪುಷ್ಯ ನಕ್ಷತ್ರ ಬರ್ತಕ್ಕಂಥ ಶುಭ ಸಂದರ್ಭ, ಅದನ್ನು ಗುರುಪುಷ್ಯಮಿ ಯೋಗ ಅಂತ ಹೇಳಲಾಗುತ್ತೆ. ಆ ಒಂದು ಗುರುಪುಷ್ಯಮಿ ಯೋಗದ ಒಂದು ಶುಭ ಸಂದರ್ಭದಲ್ಲಿ ಈವನ್ ಪುಷ್ಯ ನಕ್ಷತ್ರದವರಾದರೂ ಆಗಲಿ, ಅನುರಾಧ ನಕ್ಷತ್ರದವರಾದರೂ ಆಗಲಿ, ಅಥವಾ ಉತ್ತರಾಭಾದ್ರ ನಕ್ಷತ್ರದವರಾದರೂ ಆಗಲಿ ಹೋಗಿದ್ದು ಈಶ್ವರನ ದರ್ಶನ ಮಾಡ್ಕೊಂಡ್ಬನ್ನಿ. ಅದರಲ್ಲೂ ನಾಗಲಿಂಗೇಶ್ವರ ಸ್ವಾಮಿ ಅಥವಾ ಪಂಚಲಿಂಗೇಶ್ವರ ಸ್ವಾಮಿ ತಲಕಾಡಿನಲ್ಲಿರ್ತಕ್ಕಂಥದ್ದು ಹೋಗಿ ದೇವರ ದರ್ಶನ ಮಾಡ್ಕೊಂಡ್ಬನ್ನಿ. ಇದೇ ತಮಗೆ ಶಕ್ತಿಪ್ರದವಾದಂತಹ ಒಂದು ಕ್ಷೇತ್ರ. ಹಾಗಾಗಿ ಈ ಒಂದು ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರದವರು ತಲಕಾಡಿನಲ್ಲಿರ್ತಕ್ಕಂತಹ ಪಂಚಲಿಂಗೇಶ್ವರನ ದರ್ಶನ ಮಾಡ್ಕೊಂಡ್ಬನ್ನಿ, ಅಥವಾ ನಂದೀಶ್ವರನ ದರ್ಶನ ಮಾಡ್ತಕ್ಕಂಥದ್ದು ಗುರುಪುಷ್ಯಮಿ ಯೋಗದ ದಿವಸ ಬಹಳ ಸೂಕ್ತ, ಬಹಳ ಅದೃಷ್ಟದಾಯಕ, ಬಹಳ ಫಲದಾಯಕ, ಬಹಳ ಅತ್ಯಂತ ಶುಭಪ್ರದವಾದಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗಾಗಿ ಶುಭದಾಯಕವಾದಂಥ ವಿಚಾರಗಳು ಲಭಿಸಲಿ. ಒಟ್ಟಾರೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಒಂದು ರೀತಿ ಅನುರಾಧ ನಕ್ಷತ್ರದವ್ರಿಗೆ ಮಧ್ಯಮ ಫಲಗಳು ಲಭ್ಯವಿದ್ದರೂ ನೀವು ಸಂಪಾದನೆ ಮಾಡಿರೋ ಪುಣ್ಯದ ಲೆಕ್ಕಾಚಾರಗಳಿಂದ ಶುಭ ಫಲಗಳನ್ನ ಒಂದು ಸಬ್ಸಿಡಿಯರಿಯಾಗಿ ಸೆಕೆಂಡ್ರಿ ಲೆವೆಲಲ್ಲಿ ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಉತ್ತರಾಭಾದ್ರ ನಕ್ಷತ್ರ ಮೀನ ರಾಶಿಯವರಿಗೆ ಈ ಒಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಅತ್ಯಂತ ಕಠಿಣವಾದ ಸಂದರ್ಭಗಳು ಎದುರಾಗ್ತಕ್ಕಂಥದ್ದು. ಆ ಒಂದು ಮನಕ್ಲೇಶ ಆಗ್ಬೋದು, ಸ್ಟ್ರೆಸ್ ಆಗ್ಬೋದು, ಇದೆಲ್ಲ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಕಾರಣ, ಜನ್ಮದಲ್ಲಿ ಶನಿ, ರಾಹು ಇವರೆಲ್ಲ ಇರ್ತಕ್ಕಂಥದ್ದು. ರಾಹುವಿನ ಬಿಡುಗಡೆ ಮೇ 20ನೇ ತಾರೀಕು ನಂತರ ಆದರೂ ಈ ಉತ್ತರಾಭಾದ್ರ ನಕ್ಷತ್ರದವರಿಗೆ ಗುರುವಿನ ಬಲ ಇನ್ನೂ ಬಂದಿರೋದಿಲ್ಲ. ಹಾಗಾಗಿ ಪ್ರಸಕ್ತವಾಗಿ ಅವರಿಗೆ ಪ್ರಸ್ತುತವಾದಂಥ ಕಾಲದಲ್ಲಿ ಈ ಗುರುವಿನ 3ನೇ ಮನೆಯ ಒಂದು ಹರಿಷ್ಠ ಸ್ಥಾನದ ಗುರುವಿನ ಒಂದು ಸ್ಥಿತಿ ಇರೋದ್ರಿಂದ ಈಗಂತೂ ಗುರುಬಲ ಇಲ್ಲ. ಮೇ 14ರ ನಂತರ ಸ್ವಲ್ಪ ಸಾಧಾರಣವಾದಂಥ ಗುರುಬಲ, ಒಂದು 40% ಗುರುಬಲ ಲಭ್ಯವಾಗುತ್ತೆ. ಆದರೆ ಈ ಕೆಲ ಕಾಲ ಒಂದು 45ರಿಂದ 48 ದಿನಗಳ ಕಾಲ ಈ 18th ಅಕ್ಟೋಬರ್ ಆದಮೇಲೆ ಒಂದು 48 ದಿನಗಳ ಕಾಲದವರೆಗೂ ಪಂಚಮ ಗುರುವಿನ ಬಲ ಬರೋದ್ರಿಂದ 48 ದಿನಗಳ ಕಾಲವೇ ಅವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅನುದಾನಯುಕ್ತವಾದಂತಹ ಸಮಯ. ಹಾಗಾಗಿ ಆ ಒಂದು ಈ ವರ್ಷದಲ್ಲಿ ಆ 48 ದಿನಗಳ ಅನುದಾನಯುಕ್ತ ಸಮಯದಲ್ಲಿ ನೀವು ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಖಂಡಿತವಾಗ್ಲೂ ಯಶಸ್ಸನ್ನು ತಾವು ಕಾಣೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಉತ್ತರಾಭಾದ್ರ ನಕ್ಷತ್ರದವರು ಏನೇ ಆದ್ರೂ ಗುರು ಪುಷ್ಯಮಿ ಯೋಗ ಬರ್ತಕ್ಕಂತಹ ಒಂದು ಸುಸಂದರ್ಭ, ಪುಷ್ಯ ನಕ್ಷತ್ರ ಗುರುವಾರದ ದಿವಸ ಬರೋದು ಅಥವಾ ಈ ಸೋಮವಾರದ ದಿವಸ ಬರ್ತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರ. ಅದರಲ್ಲೂ ಗುರುವಾರ ಅತ್ಯಂತ ವಿಶೇಷ. ಹಾಗಾಗಿ ಈ ಗುರು ಪುಷ್ಯಮಿ ಯೋಗ ಯಾವತ್ತು ಬರುತ್ತೆ ಅದು ನೋಡಿಕೊಂಡು ಅವತ್ತು
ನಾಗಲಿಂಗೇಶ್ವರ ಅಥವಾ ಪಂಚಲಿಂಗೇಶ್ವರ ಅಥವಾ ನಂದೀಶ್ವರ, ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟದಲ್ಲಿ ಭೋಗನಂದೀಶ್ವರ ಇದ್ದಾನೆ, ಅವನ ದರ್ಶನ ಮಾಡ್ಕೊಂಡ್ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಬಸವಣ್ಣನ ಆರಾಧನೆ ಮಾಡಿ ಹಸುಗಳಿಗೆ ಏನಾದರೂ ತಿಂಡಿ ತಿನಿಸುಗಳನ್ನ ಅದು ಏನು ತಿಂತವೆ ಅದನ್ನೆಲ್ಲ ಕೊಡ್ತಕ್ಕಂಥದ್ದು ಭಾಳ ಉತ್ತಮವಾದಂಥ ವಿಚಾರ. ಹಾಗಾಗಿ ಹಸುಗಳಿಗೆ ಹಿಂಡಿ ಬೂಸ ಕೊಡಿಸ್ತಕ್ಕಂಥದ್ದು ಅಥವಾ ಹಸುಗಳಿಗೆ ಏನಾದರೂ ಅವುಗಳು ತಿನ್ನುವಂಥ ಪದಾರ್ಥಗಳು, ಈಗ ಇದರದ್ದು ಜೋಳದ್ದು ಇದೆಲ್ಲ ತಿಂತವೆ, ಮತ್ತು ಕೆಲವೊಂದು ತೊಂಡೆ ಇದೆಲ್ಲ ತಿನ್ನುತ್ತೆ, ಅದನ್ನೆಲ್ಲ ಕೊಡಿಸ್ತಕ್ಕಂಥದ್ದು. ಒಟ್ಟಾರೆ ಅದಕ್ಕೆ ತಿನ್ನೋ ತಿನಿಸು ಏನು ಬೇಕು ಅದಕ್ಕೆ ಕೊಡಿಸ್ತಕ್ಕಂಥದ್ದು. ಹಾಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥದ್ದು. ಪೌರ್ಣಮಿಯ ದಿವಸ, ಗುರುವಾರದ ದಿವಸ ಹೋಗಿ ಮರಿದೇನೆ ಹೋಗಿ ಒಂದು 10ರಿಂದ 12 ಹಸುಗಳಿಗೆ ಬಾಳೆಹಣ್ಣನ್ನು ಕೊಟ್ಟು ಬರ್ತಕ್ಕಂಥದ್ದು. ಇದರಿಂದ ನಿಮ್ಮ ಕರ್ಮಗಳು ಸ್ವಲ್ಪ ಕಳೆಯುತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಒಟ್ಟಾರೆ ಈ 3 ನಕ್ಷತ್ರಗಳು ಏನು ಜನ ಇದ್ದಾರೆ, ಈ ಪುಷ್ಯ ಆಗಲಿ, ಅನುರಾಧ ಆಗಲಿ, ಉತ್ತರಾಭಾದ್ರ ನಕ್ಷತ್ರದವರು, ಒಟ್ಟಾರೆ ಈ ಒಂದು ವರ್ಷ ಹೇಗೋ ಒಂದು ರೀತಿ ಜಯಿಸ್ಕೊಂಡು ಹೋಗ್ಬೋದು, ಅಷ್ಟು ಶಕ್ತಿಯನ್ನು ಭಗವಂತ ನಿಮಗೆ ಕೊಡ್ತಾನೆ. ಶನೇಶ್ವರನ ಆರಾಧನೆಯನ್ನು ಸಹ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಅನ್ನುವಂಥ ಬೀಜಾಕ್ಷರ ಮಂತ್ರವನ್ನು ಪ್ರತಿನಿತ್ಯ 72 ಸಲ ಹೇಳೋದ್ರಿಂದ ಅಕಾಲಿಕ ಸಂಕಷ್ಟದಿಂದ ವಿಮುಕ್ತಿ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಅಕಾಲಿಕ ಸಂಕಷ್ಟಗಳು ಬರದೇ ಇರೋ ಥರ ಅಟ್ಲೀಸ್ಟ್ ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗೋ ಥರ ಹೋಗಬೇಕು ಅಂತಂದರೆ 72 ಸಲ ಓಂ ಶಂ ಶನೇಶ್ವರಾಯ ನಮಃ ಅಂತ ಪಠನೆ ಮಾಡಿ. ಎಲ್ಲವೂ ಒಳ್ಳೆಯದಾಗುತ್ತೆ. ಶುಭವಾಗಲಿ.